ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಮಂಗಳಗೌರಿ ಎನ್ ಮೈಸೂರು. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಅಷ್ಟಮಿ, ರೇವತಿ ನಕ್ಷತ್ರ. ದಿನಾಂಕ 8/7/2026 ಬುಧವಾರ. ಮುಖ್ಯಾಂಶಗಳು. ತಾಲೂಕಿನಲ್ಲಿ ಮುಂದುವರೆದ ಮಳೆ, ಪಟ್ಟಣದ ಅಂಗಡಿಯಲ್ಲಿ ನಗದು ಕಳುವು. ಸುದ್ದಿಯ ವಿವರ. ತಾಲೂಕಿನಾದ್ಯಂತ ಮಂಗಳವಾರ ದಿನವಿಡೀ ಮಳೆಯಾಗಿದ್ದು, ಹಲವೆಡೆ ಕಾಡು ಮರ ಬಿದ್ದು ಸಂಚಾರಕ್ಕೆ ಅಡ್ಡಿಯಾಗಿದ್ದು, ವಿದ್ಯುತ್ ಕಂಬ ಹಲವೆಡೆ ಮುರಿದು ಬಿದ್ದಿದೆ. ಸತತ ಮಳೆಯಿಂದ ತುಂಗಾ ನದಿಯ ನೀರಿನ ಮಟ್ಟ ಏರಿಕೆಯಾಗಿದ್ದು, ನದಿಯಲ್ಲಿ ಪ್ರವಾಹ ಉಂಟಾಗಿದೆ. ಗ್ರಾಮೀಣ ಪ್ರದೇಶದಲ್ಲೂ ಉತ್ತಮ ಮಳೆಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ 169ರ ಕಡೆಮನೆ ಬಳಿ ಈ ವರ್ಷವೂ ಮತ್ತೆ ಗುಡ್ಡ ಕುಸಿಯುತ್ತಿದ್ದು, ರಸ್ತೆಗೆ ಕೆಸರು ಹರಡಿಕೊಂಡಿತ್ತು. ಇದರಿಂದ ದ್ವಿಚಕ್ರ ಸವಾರರಿಗೆ ಅಪಾಯಕಾರಿಯಾಗಿದ್ದು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಜೆಸಿಬಿಯಿಂದ ಕುಸಿದ ಮಣ್ಣು ತೆರವುಗೊಳಿಸಿದ್ದಾರೆ. ನೆಮ್ಮಾರ್ ಸಮೀಪ ಸಾಲ್ಮರದಲ್ಲಿಯೂ ಧರೆ ಕುಸಿಯುತ್ತಿದ್ದು, ಮತ್ತಷ್ಟು ಕುಸಿದರೆ ಸಂಚಾರಕ್ಕೆ ಅಡ್ಡಿಯಾಗಲಿದೆ. ಕೊಚ್ಚವಳ್ಳಿ ಸಮೀಪದ ಅಂಬಲಮನೆ ಬುಡ್ಡಯ್ಯರವರ ಮನೆ ಮೇಲೆ ಮರ ಬಿದ್ದು ಮೇಲ್ಛಾವಣಿಗೆ ಹಾನಿಯಾಗಿದೆ. ನೀಲಂದೂರು ಗ್ರಾಮದ ಮರಿಗೆಬೇಲು ಸಮೀಪ ರಾಜ್ಯ ಹೆದ್ದಾರಿ ರಸ್ತೆಗೆ ಮರ ಬಿದ್ದು ಕೆಲಕಾಲ ಸಂಚಾರಕ್ಕೆ ಅಡ್ಡಿಯಾಗಿತ್ತು. ಹೊಸಕೆರೆ ಬಳಿಯೂ ರಸ್ತೆಗೆ ಮರ ಬಿದ್ದು ಸಂಚಾರಕ್ಕೆ ಅಡಚಣೆಯಾಗಿತ್ತು. ತಾಲೂಕಿನಲ್ಲಿ 30ಕ್ಕೂ ಹೆಚ್ಚು ವಿದ್ಯುತ್ ಕಂಬ ಮುರಿದಿದ್ದು, ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಆಟೋ ಚಾಲಕರು ಪ್ರಯಾಣಿಕರ ಸುರಕ್ಷೆ ಮತ್ತು ಸಮಯಕ್ಕೆ ಸರಿಯಾಗಿ ತಲುಪಿಸುವುದರೊಂದಿಗೆ ಪ್ರಾಮಾಣಿಕ ಸೇವೆ ನೀಡುತ್ತಿದ್ದಾರೆ. ಆಟೋ ಚಾಲಕರ ಸಂಘದ ನಿಕಟಪೂರ್ವ ಅಧ್ಯಕ್ಷ ರವೀಂದ್ರ ಹೇಳಿದರು. ವಿದ್ಯಾನಗರದ ಈಡಿಗರ ಭವನದಲ್ಲಿ ಮಂಗಳವಾರ ಏರ್ಪಡಿಸಿದ್ದ ಆಟೋ ಚಾಲಕರ ಸಂಘದ ಸರ್ವ ಸದಸ್ಯರ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಆರೋಗ್ಯ ಸಮಸ್ಯೆ, ದೂರದ ಊರಿಗೆ ತೆರಳುವ ಸಂದರ್ಭ, ಪಟ್ಟಣಕ್ಕೆ ಬರಲು ಹಾಗೂ ತೆರಳಲು, ಶಾಲಾ ಮಕ್ಕಳನ್ನು ಶಾಲೆಗೆ ತಲುಪಿಸುವುದು ಸೇರಿದಂತೆ ವಿಭಿನ್ನ ಸೇವೆ ನೀಡುತ್ತಿದೆ. ಅನೇಕ ಆಟೋ ಚಾಲಕರು ದಿನದ 24 ಗಂಟೆ ಸೇವೆ ನೀಡುತ್ತಿದ್ದಾರೆ. ಪೆಟ್ರೋಲ್, ಡೀಸೆಲ್ ದರ ಏರಿಕೆ ನಡುವೆ ಜೀವನ ನಡೆಸುವುದು ಕಷ್ಟವಾಗಿದೆ. ಸರ್ಕಾರ ಆಟೋ ಚಾಲಕರ ನೆರವಿಗೆ ಧಾವಿಸಬೇಕು ಎಂದರು. ನೂತನ ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ, ಸಂಘದ ಸದಸ್ಯರ ವಿಶ್ವಾಸ ಪಡೆದು ಸಂಘವನ್ನು ನಡೆಸಲಾಗುತ್ತದೆ. ಸಂಘದ ಸದಸ್ಯರು ಅನಾರೋಗ್ಯಕ್ಕೆ ಗುರಿಯಾದಾಗ ಸಂಘದಿಂದ ಅಲ್ಪಮಟ್ಟಿನ ಆರ್ಥಿಕ ಸಹಕಾರ ನೀಡಲಾಗುತ್ತಿದೆ ಎಂದರು. ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಸಲಾಯಿತು. ನೂತನ ಅಧ್ಯಕ್ಷರಾಗಿ ಚಂದ್ರಶೇಖರ್, ಕುತುಬ್ದೀನ್ ಕಾರ್ಯದರ್ಶಿ, ಪ್ರವೀಣ್ ಮತ್ತು ಸುದರ್ಶನ್ ಉಪಾಧ್ಯಕ್ಷರು, ಆಲ್ತಾಫ್ ಸಹ ಕಾರ್ಯದರ್ಶಿ, ನಟೇಶ್ ಖಜಾಂಚಿಯಾಗಿ ಆಯ್ಕೆಯಾಗಿದ್ದಾರೆ. ನಿರ್ದೇಶಕರಾಗಿ ರಾಜಶೇಖರ್, ಪ್ರಕಾಶ್, ಪ್ರವೀಣ್, ಸುರೇಶ್, ಉಷಾ, ಖಲೀಲ್, ನವೀನ್ ಆಯ್ಕೆಯಾಗಿದ್ದಾರೆ. ಪಟ್ಟಣದ ಭಾರತಿ ಬೀದಿಯ ಭಗವಾನ್ ಮೆಡಿಕಲ್ಸ್ನಲ್ಲಿ ಮಂಗಳವಾರ ಬೆಳಗಿನ ಜಾವದಲ್ಲಿ ಬೀಗ ಒಡೆದು ಅಂಗಡಿಗೆ ನುಗ್ಗಿ 2,66,000 ನಗದು ಕಳ್ಳತನ ಮಾಡಲಾಗಿದೆ. ವಿದ್ಯುತ್ ಸಂಪರ್ಕ ಕಡಿತಗೊಂಡಿರುವುದನ್ನು ಬಳಸಿಕೊಂಡಿರುವ ಕಳ್ಳನ ಚಲನವಲನ ಸಿಸಿ ಕ್ಯಾಮೆರಾದಲ್ಲಿ ಅಸ್ಪಷ್ಟವಾಗಿ ಸೆರೆ ಹಿಡಿದಿದೆ. ಅಂಗಡಿಯಲ್ಲಿ ನಗದು ಇರುವುದನ್ನು ಖಚಿತಪಡಿಸಿಕೊಂಡು ಕಳವು ಮಾಡಿರಬಹುದೆಂದು ಅನುಮಾನಿಸಲಾಗಿದೆ. ಪ್ರಕರಣ ಸ್ಥಳೀಯ ಠಾಣೆಯಲ್ಲಿ ದಾಖಲಾಗಿದ್ದು, ತನಿಖೆ ನಡೆಸುತ್ತಿದ್ದಾರೆ. ಗಾಂಧಿ ಮೈದಾನದ ತುಂಗಾ ನದಿಗೆ ಕಲ್ಕಟ್ಟೆ ಸಂಪರ್ಕಿಸುವ ತೂಗು ಸೇತುವೆ ನಿರ್ಮಿಸಿದ್ದ ಸುಳ್ಳದ ಗಿರೀಶ್ ಭಾರದ್ವಾಜ್ ಮಂಗಳವಾರ ನಿಧನರಾಗಿದ್ದಾರೆ. ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಟಿಕೆ ಪರಾಶರ, ನಾಗೇಶ್ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಜಾಹೀರಾತು. ಜೋಗ್-ಫಾಲ್ಸ್, ಸಿಗಂದೂರು, ಇಕ್ಕೇರಿ, ವರದಹಳ್ಳಿ, ಶ್ರೀಧರ ಆಶ್ರಮ ಒಂದು ದಿನದ ಪ್ರವಾಸ ಜುಲೈ 12ಕ್ಕೆ. ಸಂಪರ್ಕಿಸಿ 6362900210. ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸಪ್ ಮಾಡಿ. ವಂದನೆಗಳು.